ವೆಂಕಟೇಶಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ. ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇವಿಲ್ಲ. ಪಾರಾಯಣಕ್ಕೆ ಹೋಗೋಣ. ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ, ನಾನು ಹೇಳಿದ್ದೀನಲ್ಲ, ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ. ಅದು ಆಗೇ ಆಗುತ್ತೆ. ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ, ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ. ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಉಪನಿಷತ್ತು ಹೇಳುತ್ತೆ. ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು, ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಶುದ್ಧಿಯಾಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ. ಆ ಸಂಕಲ್ಪದಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ
ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಭಗವದ್ಗೀತಾ ಪ್ರವಚನಂ ಪ್ರವಚನಂ ಶ್ರವಣಂ ಚ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಎಲ್ಲರೂ ಕೂಡ ಗೀತಾಚಾರ್ಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟು ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಶಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೆ ಯಶಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ತದನಂತರ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಶ್ರೀಕೃಷ್ಣನ ಉಪದೇಶಾಮೃತ ಅದು ಭಗವದ್ಗೀತೆ. ಅರ್ಜುನ ತಾನು ವಿಶೇಷವಾಗಿ ಆಲಿಸ್ತಾ ಇದ್ದಾನೆ. ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸ್ದ. ಆ ವಿಶ್ವರೂಪವನ್ನು ಕಣ್ಣುಗಳಲ್ಲಿ ತುಂಬಿಕೊಂಡಂಥವನು, ಆನಂದ ತುಂದಿಲನಾದಂಥವನು ಅರ್ಜುನ. ಅದರ ಜೊತೆಗೆ ಅನೇಕ ವ್ಯಕ್ತಿಗಳು ಭಗವಂತನ ವಿಶ್ವರೂಪವನ್ನು ಕಂಡಿದ್ದಾರೆ. ಸಂಜಯ ತಾನು ಕಂಡು ಆನಂದವನ್ನು ಅನುಭವಿಸಿದ. ಅವರಿಬ್ಬರ ಅನುವಾದವನ್ನು ಕೇಳಿ ತುಂಬ ಆನಂದವನ್ನು ಪಟ್ಟಂಥವನು ಸಂಜಯ. ಸಂಜಯನ ಅದೃಷ್ಟ ಹೇಗಿದೆ ಅಂತ ನೋಡಿ. ಒಬ್ಬ ಸೂತನಾಗಿ ದಶರಥನ ಸಾರಥಿಯಾಗಿ ಇದ್ದಂಥ ಸಂಜಯ ಅವನು ಮಾಡಿದ ಭಗವತ್ ಸೇವೆಯ ಪರಿಣಾಮವಾಗಿ ಅವನಿಗೆ ಶ್ರೀಮದ್ ಭಾಗವತವನ್ನು ಸಾಕ್ಷಾತ್ ಶ್ರೀಕೃಷ್ಣನಿಂದ ಕೇಳುವ ಅವಕಾಶ ದೊರಕಿಬಂತು. ಆದ್ದರಿಂದ ಭಗವಂತನ ಸೇವೆ ಮಾಡಿದಾಗ ಭಗವಂತ ಯಾವ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತಾನೆ ಹೇಳಲಿಕ್ಕಾಗೋಲ್ಲ. ಆದ್ದರಿಂದ ಯಾವುದೋ ಒಂದು ನಿಮಿತ್ತದಿಂದ ಸಂಜಯನಿಗೆ ಸಮಗ್ರ ಭಗವದ್ಗೀತೆಯನ್ನು ಚೆನ್ನಾಗಿ ಆಲಿಸುವ ಸುಯೋಗ ಬಂತು. ವಿಶ್ವರೂಪವನ್ನು ಕಂಡ. ಇದು ಸಂಜಯನ ಜೀವನದ ದೊಡ್ಡ ಒಂದು ಲಾಭದ ಅಂಶ. ಭಗವಂತ 32ನೇ ಶ್ಲೋಕದಲ್ಲಿ 11ನೇ ಅಧ್ಯಾಯದಲ್ಲಿ ತಾನು ತಿಳಿಸಿದ್ದಾನೆ ಅರ್ಜುನನನ್ನು ಕುರಿತು. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಅಂತ ಹೇಳ್ದ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ. ಲೋಕಕ್ಷಯಕೃತ್ ಪ್ರವೃದ್ಧ ಅಹಂ ಕಾಲಃ ಅಸ್ಮಿ ಅಂತಂದ. ಅರ್ಜುನ, ನೀನು ಯಾಕೆ ಯೋಚನೆ ಮಾಡ್ತೀಯ? ನಾನು ಹೇಳ್ತಾ ಇದ್ದೇನೆ ಯುದ್ಧ ಮಾಡು ಅಂತ, ಮಾಡು ಅಷ್ಟೇ. ಯಾಕೆ ಅಂದರೆ ಎಲ್ಲ ವಿಧವಾದ ವಿಚಾರಗಳನ್ನು ನಾನು ಆಗಲೇ ಮಾಡಿದ್ದೇನೆ. ಸಕಲ ವಿಧವಾದ ವಿಚಾರಗಳಿಂದ ಪರಿಪೂರ್ಣವಾದಂಥ ಏನೊಂದು ತಿರುಳಿನ ಅಂಶ ಇದೆ ಅದನ್ನು ನಿನಗೆ ನಾನು ಸುರಿತಾ ಇರೋದು. ಆದ್ದರಿಂದ ಮತ್ತೆ
ಆರಂಭದಿಂದ ನಾವೆಲ್ಲ ಚರ್ಚೆಗಳನ್ನು ಮಾಡಿ ತೀರ್ಮಾನಿಸಬೇಕಾದ ವಿಚಾರವಲ್ಲ. ಆದ್ದರಿಂದ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಯಾತಕ್ಕೋಸ್ಕರವಾಗಿ, ನೀನು ನನಗೆ ಹೇಳಿದ ವಿಚಾರ ಯಾವುದು? ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂಥೇಳಿ, ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸ್ಬಿಡು. ಯಾವುದೇ ತಾನ್ ನಿರೀಕ್ಷೇಹಂ ಯೋದ್ಧಕಾಮಾನ್ ಅವಸ್ಥಿತಾನ್ ಅಂತ ಬಂದವನು. ಯಾರ್ಯಾರು ಯುದ್ಧ ಮಾಡಬೇಕು ಅಂತ ಬಂದಿದ್ದಾರೆ ಎಲ್ಲರನ್ನ ನೋಡ್ತೀನಿ ಅಂತ ಬಂದಿದ್ದು ಇಲ್ಲಿಗೆ. ಯಾಕೆ ಅಂದರೆ ಇವ್ರನ್ನೆಲ್ಲ ನೋಡಿಕೊಂಡು ಮತ್ತೆ ಹಿಂತಿರುಗಿ ಮನೆಗೆ ಹೋಗೋದಕ್ಕಲ್ಲ. ಈ ರಣಾಂಗಣದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಮೊದಲಾದ ಎಲ್ಲ ಮಹಾರಥಿಗಳನ್ನು, ಅತಿರಥಗಳನ್ನು ಸಂಹಾರ ಮಾಡಬೇಕು ಅಂತ ನೀನು ಬಂದಿದ್ದು. ಆದ್ದರಿಂದ ಸಂಹಾರವನ್ನು ಮಾಡ್ತೀನಿ ಅಂತ ಪಣ ತೊಟ್ಟು ಬಂದಂಥವನು ವಿಷಾದಕ್ಕೆ ಒಳಗಾಗಿ, ಅಭಿಮಾನಕ್ಕೆ ಒಳಗಾಗಿ, ಮೋಹಕ್ಕೆ ಒಳಗಾಗಿ ಹೇಗೆ ಯುದ್ಧ ಮಾಡೋದು ಅಂತ ಕೂತ್ಕೊಳ್ತಾ ಇದ್ದೀಯ ನೀನು. ಆಗ ಕೃಷ್ಣ ಕಡೆಯದಾಗಿ ಈಗ ಈ ಮಾತನ್ನು ಹೇಳಿತ್ತು. ಆಯಿತು, ನೀನು ಇವ್ರನ್ನೆಲ್ಲ ಕೊಂದರೆ ತಪ್ಪಿಲ್ಲ. ಕಾರಣ ಏನು ಅಂದರೆ ಇವರ ದೇಹಗಳನ್ನು ಮಾತ್ರ ಜೀವದಿಂದ ಬೇರ್ಪಡಿಸುವ ಕೆಲಸ ಮಾತ್ರ ನಿಂದಷ್ಟೇ. ಜೀವವನ್ನೇ ತುಂಡರಿಸುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಯಾಕೆ ಅಂದರೆ ಜೀವನಿತ್ಯ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾನು ರಚಲೋಯಂ ಸನಾತನಃ. ಭಗವಂತನು ಹೌದು, ಜೀವನು ಕೂಡ ಅಚ್ಛೇದ್ಯೋಯಂ ಅದಾಹ್ಯೋಯಂ. ಆದ್ದರಿಂದ ಒಣಗಿಸೋಕ್ಕೆ ಬರಲ್ಲ, ಮುಳುಗಿಸಿ ತಣ್ಣಗೆ ಮಾಡೋಕ್ಕೆ ಬರಲ್ಲ, ಯಾವ ರೀತಿ ಕತ್ತರಿಸ್ಲಿಕ್ಕೆ ಬರೋಲ್ಲ ಅಂಥ ಒಂದು ವಸ್ತು ಜೀವ ಅಂತ ಇದನ್ನೆಲ್ಲ ಹೇಳಿ, ಆನಂತರ ಇವರ ದೇಹ ವಿಯೋಗಾದಿಗಳನ್ನು ಮಾಡಿಬಿಟ್ರೆ ನನಗೆ ಪಾಪ ಬಂದ್ಬಿಡುತ್ತೋ ಏನೋ ಅಂತ ಅಭಿಮಾನದಿಂದಾಗಿ ಮತ್ತೆ ನೀನು ದುಃಖವನ್ನು ಪಡ್ತಾ ಇದ್ದಿ ಅಂತಂದ್ಯಲ್ಲ. ಕಡೆಯದಾಗಿ ನಿನಗೆ ನಾನು ಹೇಳ್ತಾ ಇದ್ದೇನೆ, ಕಾಲೋಸ್ಪಿ ಲೋಕಕ್ಷಯಕೃತ್ ಪ್ರವೃದ್ಧ. ಅರ್ಜುನ, ನೀನು ಇವ್ರನ್ನೆಲ್ಲ ಸಾಯಿಸಿದ್ರೆ ತಾನೇ ನಿನಗೆ ವಿಶೇಷವಾದ ಪಾಪ ಬರುತ್ತೆ ಅಂತ ನೀ ಅನ್ನೋದು. ನಾನಿವ್ರನ್ನೆಲ್ಲ ಸಾಯಿಸ್ತಾ ಇರೋದು ನೀನಲ್ಲ. ಆದ್ದರಿಂದ ಈಗಾಗಲೇ ನಾನು ಇನ್ನೇನು ಇವರ ಅಂತಿಮ ಕ್ಷಣ ಬರುವಂಥ ಅವಸ್ಥಿತಿಯನ್ನು, ಅಂಥ ಸ್ಥಿತಿಯನ್ನು ಅವರಿಗೆ ನಾನು ತಂದು ಕೊಟ್ಬಿಟ್ಟಿದ್ದೇನೆ ಅವರಿಗೆ. ಆದ್ದರಿಂದ ನಿಜವಾಗಲೂ ಕೂಡ ಎಲ್ಲರನ್ನ ಸಂಹಾರ ಮಾಡುವವನು ನಾನೇನೇ. ಆದ್ದರಿಂದಲೇ ಅಹಂ ಕಾಲಃ ಅಸ್ಮಿ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ನನ್ನನ್ನು ಕಾಲ ಅಂತ ಕರೀತಾರೆ ಅಂತ ಕೃಷ್ಣ ಅರ್ಜುನನಿಗೆ ಬಂದ. ಅರ್ಜುನ ಮಾಡಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಒಂದೇ ಒಂದು ಪದದಲ್ಲಿ ಅವನ ಅಷ್ಟೂ ಪ್ರಶ್ನೆಗಳು, ಅಷ್ಟೂ ಸಂದೇಹ ವಿಕಲ್ಪಗಳಿಗೆ ಒಂದೇ ಒಂದು ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃತ್ತ ಅಂತ ಸಂಪೂರ್ಣವಾಗಿ ಉತ್ತರವನ್ನು ನೀಡಿದ್ದ. ಆದ್ದರಿಂದ ಆ ಕಾಲೋಸ್ಮಿ ಅನ್ನೋ ಶಬ್ದ ಇದೆಯಲ್ಲ, ಅದು ಅನೇಕ ಅರ್ಥಗಳಿಂದ ತೆರೆದುಕೊಳ್ತು. ಅರ್ಜುನನ ಎಲ್ಲ ವಿಧವಾದ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ನಮ್ಮ ಮುಂದೆ ನಿಂತುಕೊಳ್ತು. ಅದನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ನೋಡಿದ್ವಿ. ಮತ್ತಷ್ಟು ಅದರ ವಿಚಾರವನ್ನು ಇನ್ನೊಂದು 4-6 ವಿಚಾರಗಳನ್ನು ಹೇಳಿ ಮತ್ತೆ ನಾವು 33-34ನೇ ಶ್ಲೋಕದತ್ತ ನಾವು ಮುಂದೆ ವ್ಯಾಖ್ಯಾನಕ್ಕೆ ತೊಡಗಬಹುದು. ಸರ್ವಂ ಕಲಯತಿ ಛಿನತ್ತೀತಿ ಕಾಲಃ. ಭಗವಂತ ಕಾಲ ಅಂತ ತನ್ನನ್ನು ತಾನು ಹೇಳ್ಕೊಂಡಿದ್ದು ಯಾಕೆ ಅಂದರೆ ಸರ್ವಂ ಕಲಯತೀತಿ ಕಾಲಃ. ಎಲ್ಲವನ್ನು ನಾಶ ಮಾಡಿಬಿಡ್ತಾನೆ ಭಗವಂತ ಪ್ರಳಯ ಕಾಲದಲ್ಲಿ. ಅದಕ್ಕೋಸ್ಕರ ಭಗವಂತನನ್ನು ಕಾಲ ಅಂತ ಕರೆದರು. ಎಲ್ಲವನ್ನು ನಾಶ ಮಾಡ್ತಾನೆ. ಕಾಲ ಅನ್ನೋ ಶಬ್ದದ ನಿಷ್ಪತ್ತಿಗೆ ಬೇಕಾದ ಮೂಲ ಧಾತು ಏನಿದೆ, ಕಲಧಾತು, ಆ ಕಲಧಾತುವಿಗೆ ಅನೇಕ ಅರ್ಥಗಳಿದೆ. ಕಲಚ್ಛೇದನೆ ಅಂತೊಂದು, ಕಲಜ್ಞಾನೆ, ಕಲಬಂಧನೆ, ಕಲವಿದ್ರಾವಣೆ ಅಂತ ನಾನಾ ವಿಧವಾದ ಕಲನಾಶನೆ, ಎಷ್ಟೊಂದು ಅರ್ಥ ಅನ್ನೋದು ಆ ಕಲಧಾತುವಿಗೆ ಇರೋದರಿಂದ ಅದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದರೆ ಭಗವಂತ ತನ್ನನ್ನು ಕಾಲ ಅಂತ ಹೇಳ್ಕೊಂಡಿದ್ದು ಯಾಕೆ ಗೊತ್ತಾಗೋಗುತ್ತೆ ನಮಗೆ. ಯಾಕೆ ಅಂದರೆ ಅರ್ಜುನ ಮಾಡಿದ ಅಷ್ಟೂ ಪ್ರಶ್ನೆಗಳಿಗೆ ಒಂದು ಶಬ್ದದಲ್ಲಿ ಭಗವಂತ ಉತ್ತರ ಕೊಡಬೇಕು ಅಂತ ಮಾಡಿ ಲೋಕಕ್ಷಯಕೃತ್ ಪ್ರವೃದ್ಧ ಅಹಂ ಕಾಲಃ ಅಸ್ಮಿ. ಅರ್ಜುನ, ಏನು ನಿನ್ನ ಬಗ್ಗೆನೇ ನೀ ಆಲೋಚನೆ ಮಾಡಿಕೊಂಡು
ಭಾರೀ ದುಃಖ ಬಂದಂತೆ ಮಾಡಿ ಭಾರೀ ವಿಷಾದವನ್ನು ಅಭಿವ್ಯಕ್ತಗೊಳಿಸ್ತಾ ಇಡೀ ಏನು 11 ಅಕ್ಷೋಹಿಣಿಗಳೇ ಮುಂದೆ ಇದೆ ಅದೆಲ್ಲವನ್ನು ನೀನೇ ಕೊಲ್ಲಬೇಕು ಎಂಬತಕ್ಕಂಥ ಭಾರದಿಂದ ಏನು ಮಾತುಗಳನ್ನು ಆಡ್ತಾ ಇದ್ದೀಯಾ, ಇದ್ಯಾವುದು ಅವಶ್ಯಕತೆ ಇಲ್ಲ ಅಂತ ಭಗವಂತ ಅರ್ಜುನನಿಗೆ ಸಮಾಧಾನವನ್ನು ಮಾಡಿದ. ಸಯೇಷ ಭಗವಾನ್ ಕಾಲ ಸರ್ವೇಷಾಂ ನ ಸಮಾಗತಃ. ಭಾಗವತದಲ್ಲಿ ಹೇಳಬೇಕಾದ್ರೂ ಕೂಡ ಸಯೇಷ ಭಗವಾನ್ ಕಾಲ ಸರ್ವೇಷಾಂ ನ ಸಮಾಗತಃ. ಭಗವಾನ್ ಕಾಲ ಇದಾನಲ್ಲ, ಆ ಕಾಲವೇ ನಮ್ಮೆಲ್ಲರಿಗೂ ಕೂಡ ಈಗ ಬಂದ್ಬಿಡ್ತು ಅಂತ ಸ್ಕಾಂದ ಪುರಾಣದ ಉಲ್ಲೇಖವನ್ನು ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ. ಕಾಲ ಅಂದರೆ ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತ್ಯಭಿಧೀಯತೆ. ಇಡೀ ಜಗತ್ತನ್ನು ಸಂಹಾರ ಮಾಡತಕ್ಕಂಥವನು ಭಗವಂತನಾಗಿರ್ತಕ್ಕಂಥ ವಿಷ್ಣು. ಅದಕ್ಕೆ ಹೇಳ್ತಾರೆ, ಶ್ರುತಿ ಅದೇ ರೀತಿ ಹೇಳ್ತು. ಈ ರುದ್ರದೇವನಲ್ಲಿ ಭಗವಂತ ಕಾಲ ಎಂಬತಕ್ಕಂಥ ಹೆಸರಿನಿಂದ ಅವನ ಒಳಗಡೆನೂ ಕೂತ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ಇಡೀ ಜಗತ್ತನ್ನು ಸಂಹಾರ ಮಾಡುವವರು ರುದ್ರದೇವರು ಅಂತ ಪ್ರಸಿದ್ಧಿ ಇರೋದರಿಂದ ಭಗವಂತ ಏನು ಸಂಹಾರವನ್ನು ಮಾಡ್ತಾನೆ ಅಂತಂದರೆ, ರುದ್ರದೇಹಸ್ಥನಾಗಿ ಭಗವಂತ ರುದ್ರ ಎಂಬ ಶಿವ ಎಂಬ ಜೀವನ ಒಳಗಡೆ ಕಾಲನಾಮಕನಾಗಿ ಕೂತ್ಕೊಂಡು ತಾನೇ ನಾಶವನ್ನು ಮಾಡ್ತಾ ರುದ್ರದೇವಾದಿಗಳಿಗೆ ಅವನು ಸಂಹಾರಕ ಎಂಬ ಬಿರುದನ್ನು ಕೀರ್ತಿಯನ್ನು ಅವನಿಗೆ ತಂದು ಕೊಡ್ತಾನೆ ಭಗವಂತ ಅಂತ ತಿಳಿಸ್ತಾರೆ. ಅದನ್ನೇ ಹೇಳ್ತಾರೆ, ಈಶ ಈಶಾನಂ ಪಂಚಮುಖೋವಾ ಈಶ ಈಶಾನಂ ಆವಿವೇಶ ತಂವಾ ಏತಂ ಕಾಲ ಇತ್ಯಾಚಕ್ಷತೆ ಕಾಲ ಇತ್ಯಾಚಕ್ಷತೆ. ಅವನನ್ನೇ ಕಾಲ ಕಾಲ ಅಂತ ಕರೆಯೋದು ಅಂತ ಭಾಗವತ ತಾತ್ಪರ್ಯದಲ್ಲಿ ಸೌಕರಾಯಣ ಶ್ರುತಿಯಲ್ಲಿ ರುದ್ರದೇವರ ಒಳಗಡೆ ಕೂತ್ಕೊಂಡು ಎಲ್ಲವನ್ನು ಸಂಹಾರ ಮಾಡುವವನು ಕಾಲನಾಮಕನಾದ ವಿಷ್ಣುನೇ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಅಥವಾ ರುದ್ರದೇಹಸ್ಥೋ ಹರಿಕಾಲ ಇತೀರಿತಃ ಅಂತಾರೆ. ರುದ್ರದೇಹನಲ್ಲಿರತಕ್ಕಂಥ ಹರಿನೇ ಕಾಲ ಎಂಬ ಶಬ್ದದಿಂದ ಕರೆಸಿಕೊಂಡವನು ಅಂತ ಸ್ಪಷ್ಟವಾಗಿ ಬ್ರಹ್ಮಪುರಾಣ ಹೇಳ್ತಾ ಇದೆ. ಆದ್ದರಿಂದ ನಾಶ ಮಾಡುವವನು ರುದ್ರ, ಆದ್ದರಿಂದ ಕಾಲ ಭಗವಂತ ಅವನು ನಾಶ ಮಾಡ್ತಾನೆ ಅಂತ ಹೇಗೆ ಹೇಳ್ತೀರಿ ಅಂತ ಅನ್ಬೇಡ್ರಿ. ಅದನ್ನು ತಿಳಿಸಿದ್ರು. ಯಮಃಕಾಲೋ ಮಾನುಷಾಣಾಂ ತಸ್ಯ ಕಾಲ. ಕಾಲ ಯಾರಪ್ಪ? ಯಮನನ್ನು ಕುರಿತು ತರ್ಪಣವನ್ನು ಕೊಡ್ತೀವಿ ನಾವು ಪ್ರತಿನಿತ್ಯ. ಯಮಂ ತರ್ಪಯಾಮಿ, ಅಂತಕಂ ತರ್ಪಯಾಮಿ, ಕಾಲಂ ತರ್ಪಯಾಮಿ, ದಂಡಧರಂ ತರ್ಪಯಾಮಿ ಅಂತೆಲ್ಲ ಅಂತೀವಿ ನಾವು. ಅದು ಕಾಲ ಅಂದರೆ ಅಂತಕ, ಕಾಲ ಅಂದರೆ ಯಮಧರ್ಮರಾಜ. ಆದ್ದರಿಂದ ಯಮಃಕಾಲೋ ಮನುಷ್ಯಾಣಂ, ಮನುಷ್ಯರಿಗೆಲ್ಲ ಕಾಲ ಅಂತ ಕರೆಸ್ಕೊಂಡವನು ಯಮ ಅಲ್ವಾ? ಅವನೇ ತಾನು ಎಲ್ಲರನ್ನು ಎಳ್ಕೊಂಡು ಹೋಗೋದು, ಅವನು ನಾಶ ಮಾಡೋದು. ಈ ದೇಹದಿಂದ ಜೀವದಿಂದ ದೇಹವನ್ನು ಬೇರ್ಪಡಿಸೋದು, ಅರ್ಥಾತ್ ಮರಣವನ್ನು ತಂದುಕೊಡೋನು ಯಮ. ಅವನನ್ನು ಕಾಲ ಅಂತ ಕರೀತಾರಲ್ಲ ಅಂದರೆ ಹೌದು, ಕಾಲ ಅಂತ ಕರೀತಾರೆ, ಇಲ್ಲ ಅಂತ ಹೇಳಲಿಲ್ಲ. ನಿಜವಾಗ್ಲೂ ಅವನು ಕಾಲನೇ, ಆದರೆ ಅಂತಿಮ ಕಾಲ ಅವನಲ್ಲ ಅಷ್ಟೇ ಹೇಳೋದು. ತಸ್ಯ ಕಾಲ ಸುದರ್ಶನ. ಯಮನಿಗೂ ಕಾಲ ಅಂತ ಅನ್ನಿಸ್ಕೊಂಡವನು ಅವನ ಅಂತಸ್ಥನಾಗಿರತಕ್ಕಂಥ ಸುದರ್ಶನ. ವಿಷ್ಣು ತನ್ನ ಕೈಯಲ್ಲಿ ಏನು ಸುದರ್ಶನ ಚಕ್ರ ಹಿಡಿದಿದ್ದಾನೆ, ಆ ಚಕ್ರಕ್ಕೆ ಅಭಿಮಾನಿಯಾದ ಕಾಮ ಮನ್ಮಥ, ಅವನು ಯಮನಿಗೂ ಕಾಲ ಅಂತ ಅನ್ನಿಸ್ಕೊಳ್ತಾನೆ. ಅನಂತರದಲ್ಲಿ ತಸ್ಯಾಪಿ ರುದ್ರ, ಕಾಮನಿಗೂ ಕೂಡ ಅವನ ಅಂತಸ್ಥನಾಗಿ ಅವನಿಗೂ ನಾಶವನ್ನು ತಂದುಕೊಡುವವನು, ಅವನ ಒಳಗಡೆ ಕುಳಿತು ಮುಖ್ಯವಾಗಿ ಕರೆಸ್ಕೊಳ್ತಕ್ಕಂಥವನು ಕಾಲ ಅಂತ ರುದ್ರದೇವ ಶಿವ. ಹಾಗಾದರೆ ಅವನೇ ಅಂತಿಮನ ಅಂತಂದರೆ ತಸ್ಯಾಪಿ ರುದ್ರಸ್ತತ್ಕಾಲ ತತ್ಕಾಲ ಬ್ರಹ್ಮ ದುರ್ಗಾಪಿ ಹಿ ತಸ್ಯತು ಅಂತಂತಾರೆ. ಬ್ರಹ್ಮದೇವರು ರುದ್ರನ ಒಳಗಡೆ ಕೂತು ರುದ್ರನನ್ನು ಕೂಡ ನಾಶ ಮಾಡುವವರು. ಆದ್ದರಿಂದ ಬ್ರಹ್ಮದೇವರನ್ನು ಕಾಲ ಅಂತ ಕರೀತಾರೆ. ಹಾಗಾದರೆ ಅವನೇ ಮುಖ್ಯ ಕಾರಣ ಅಂದರೆ ಇಲ್ಲ, ಬ್ರಹ್ಮನೂ ಅಲ್ಲ. ತಸ್ಯ, ಆ ಬ್ರಹ್ಮದೇವರಿಗೂ ಕೂಡ ಕಾಲ ಅಂತ ಕರೆಯೋದು ಯಾರಿಗೆ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ 3 ರೂಪಗಳಾಗಿರ್ತಕ್ಕಂಥ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತೀವಿ. ಆ ದುರ್ಗಾ ರೂಪದಿಂದ ಬ್ರಹ್ಮನ ಒಳಗಡೆ ಕುಳಿತು ಲಕ್ಷ್ಮೀದೇವಿಯೇ ದುರ್ಗಾ ರೂಪದಿಂದ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾಳೆ.
ದುರ್ಗಾ ಅಂತ ಅನ್ನೋದು ಅದಕ್ಕೋಸ್ಕರ. ದುರ್ಗಾ ಅಂತ ದೀರ್ಘ ಶಬ್ದ. ಸಂಸಾರೇ ಅತಿ ಭಯಂಕರೇ ದುರ್ಗೋ ದೈತ್ಯೇ. ದುರ್ಗ ಅಂತ ಕರೆಯೋದು ಯಾವುದಕ್ಕಪ್ಪ ಅಂದರೆ ದುರ್ಗೋ ರೋಗೇ ಮಹಾದೈತ್ಯೆ. ದುರ್ಗಾ ಅಂತ ಕರೆಯೋದು ರೋಗಕ್ಕೆ ದುರ್ಗಾ ಅಂತ ಕರೀತಾರೆ, ಮಹಾದೈತ್ಯನಕ್ಕೆ ಕರೀತಾರೆ. ಸಂಕಟೇ ಅತಿ ಭಯಂಕರೇ, ಇದಕ್ಕೆಲ್ಲ ದುರ್ಗಾ ಅಂತ ಕರೀತಾರೆ. ಇವುಗಳಿಗೆಲ್ಲ ಆ ಶಬ್ದೋ ಹಂತೃವಾಚಕ. ದುರ್ಗಾ ಅನ್ನಲ್ಲಿರೋ ದೀರ್ಘವಾದ ಆ ಅನ್ನೋದನ್ನು ಬಿಡಿಸ್ಕೊಂಡ್ರೆ ಆ ಅನ್ನೋ ಶಬ್ದಕ್ಕೆ ಹಂತೃವಾಚಕ, ಸಾಯಿಸುವವನು ಅಂತ ಅರ್ಥ. ಆದ್ದರಿಂದ ರೋಗ ಅತಿ ಭಯಂಕರವಾಗಿರ್ತಕ್ಕಂಥ ಸಂಸಾರ ಇರ್ಬೋದು, ಕಾಯಿಲೆಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಜೊತೆಗೆ ಜೀವರುಗಳನ್ನು ಪ್ರಳಯ ಕಾಲದಲ್ಲಿ ರುದ್ರ ಸಹಿತನಾಗಿ ಬ್ರಹ್ಮ ಸಹಿತನಾಗಿ ನಾಶ ಮಾಡುವವಳು ಆ ಶಬ್ದೋ ಹಂತೃವಾಚಕ ಅಂಥೇಳಿ ದುರ್ಗಾದೇವಿ. ದುರ್ಗಾದೇವಿ ಅಂದರೆ ಲಕ್ಷ್ಮೀದ್ದೇ ಒಂದು ರೂಪ. ಅದು ಶ್ರೀ ಭೂ ದುರ್ಗಾ ಅಂತ 3 ರೂಪಗಳು ಲಕ್ಷ್ಮೀದ್ದು. ಆದ್ದರಿಂದ ದುರ್ಗಾ ಎಂಬ ರೂಪದಿಂದ ಲಕ್ಷ್ಮೀದೇವಿ ಎಲ್ಲವನ್ನು ಸಂಹಾರ ಮಾಡ್ತಾಳೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇಮ ವೃತ್ತಿ ಬಂಧ ಮೋಕ್ಷ ಯಸ್ಯಾಪಂಗಲವ ಮಾತ್ರತ ಊರ್ಜಿತ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತಲ ಅನ್ನೋದು. ಆದ್ದರಿಂದ ದುರ್ಗಾ ರೂಪದಿಂದ ಎಲ್ಲರನ್ನ ಸಂಹಾರ ಮಾಡುವವಳು ಲಕ್ಷ್ಮೀದೇವಿ. ಆದ್ದರಿಂದ ಒಬ್ಬರ ಒಳಗಡೆ ಕಾಲ ಹೆಸರಿನಿಂದ, ಕಾಲ ಎಂಬ ಹೆಸರಿನಿಂದ ಕೂತ್ಕೊಂಡಿದ್ದಾರೆ. ಹಾಗಾದರೆ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳೇ ಅಂತಿಮವಾದ ಕಾಲವೋ ಅಂತಂದರೆ ಇಲ್ಲ. ತಸ್ಯಾಹ ನಿಯಾಮಕೋ ವಿಷ್ಣು. ಅಂತಹ ಲಕ್ಷ್ಮೀದೇವಿಗೆ ನಿಯಾಮಕನಾದಂಥವನು ವಿಷ್ಣು. ಆದ್ದರಿಂದ ಅವಳಿಗೂ ಅಂತಕ ಅಂತ ಅನ್ನೋಲ್ಲ, ಅಷ್ಟು ಮಾತ್ರ ಸೂಕ್ಷ್ಮ ಇದೆ. ಬ್ರಹ್ಮದೇವರಿಗೆ ಅಂತಕಳಾಗಿರ್ತಕ್ಕಂಥವಳು ದುರ್ಗಾ ನಾಮಕಲಾದ ಲಕ್ಷ್ಮೀದೇವಿ ಅಂತ ಅಂದ್ವಿ, ನಿಜ. ಹಾಗಾದರೆ ಅವಳಿಗೂ ನಾಶ ಮಾಡುವವನು ಯಾರಪ್ಪ? ಭಗವಂತ. ಆದ್ದರಿಂದ ಅವನ ಕಾಲ ಹಿಂಗೆ ಹೇಳಲ್ಲ. ಅವಳಿಗೆ ನಿಯಾಮಕನಾದಂಥವನು ಭಗವಂತ. ಅವನು ಕಾಲಶಬ್ದ ವಾಚ್ಯ. ಯಾಕೆ ಅಂದರೆ ಲಕ್ಷ್ಮೀದೇವಿಗೆ ದೇಹದ ಯೋಗವಾಗಲಿ ವಿಯೋಗವಾಗಲಿ ಇಲ್ಲ. ಅವಳಿಗೆ ಪಾಂಚಭೌತಿಕವಾದ ದೇಹದ ಸ್ಪರ್ಶ, ಅದರ ಸಂಪರ್ಕ, ಅದರಿಂದ ಉಂಟಾಗತಕ್ಕಂಥ ಸುಖ ದುಃಖಾದಿಗಳು ಯಾವುದು ಲಕ್ಷ್ಮೀದೇವಿಗಿಲ್ಲ. ಲಕ್ಷ್ಮೀದೇವಿ ಅಂದರೆ ಸಾಕ್ಷಾತ್ ಭಗವಂತನ ಪತ್ನಿ ಅಂತೀವಿ. ಸಾಕ್ಷಾತ್ ಜ್ಞಾನಾನಂದ ಸ್ವರೂಪಳಾದಂಥವಳು ಲಕ್ಷ್ಮೀದೇವಿ. ಮುಕ್ತಾತ್ಮಳು ಅವಳು, ಸರ್ವದಾ ಮುಕ್ತಳಾದಂಥವಳು, ಅಪ್ರಾಕೃತವಾದ ದೇಹಾದಿಗಳನ್ನು ಹೊಂದಿದ್ದವಳು. ಆದ್ದರಿಂದ ಅಂಥ ಲಕ್ಷ್ಮೀದೇವಿ ಇದ್ದಾಳಲ್ಲ, ಆ ಲಕ್ಷ್ಮೀದೇವಿಗೂ ನಿಯಾಮಕನಾಗಿಂಥವನು ಭಗವಂತನಾದ ಹರಿಯಾದ್ದರಿಂದ ಮುಖ್ಯವಾಗಿ ಕಾಲ ಅಂತ ಕರೆಯೋದು. ಅದಕ್ಕೋಸ್ಕರ ಹರಿಗೆ ಅಂತ ಉಲ್ಲೇಖವನ್ನು ಮಾಡಿದ್ದು. ಆದ್ದರಿಂದ ಬ್ರಹ್ಮ ದುರ್ಗಾಪಿ ತಸ್ಯತು ತಸ್ಯಾ ನಿಯಾಮಕೋ ವಿಷ್ಣು ಪರಕಾಲ ಸ ಉಚ್ಯತೆ. ಅವನನ್ನೇ ಪರಕಾಲ ಅಂತ ಕರಿತೀವಿ. ಅದ ಪರಕಾಲ ಅತ್ಯಂತ ಉತ್ಕೃಷ್ಟವಾದ ಕಾಲನಾಮಕನಾದವನು ಯಾರು ಅಂದರೆ ಭಗವಂತನಾದ ವಿಷ್ಣು ಅಂತ ಇಟ್ಕೊಳ್ಬೇಕು. ಆದ್ದರಿಂದ ಎಲ್ಲರಿಗೂ ಹಿಂಗೆ ಒಂದರೊಳಗೆ ಒಬ್ಬರು, ಒಬ್ಬರೊಳಗೊಬ್ಬರು ಕಡೆಗ ಭಗವಂತನೇ ಅಂತಿಮವಾದ ಕಾಲ. ಅವನೇ ಉತ್ತಮೋತ್ತಮವಾದ ಕಾಲ ಶಬ್ದದಿಂದ ವಾಚ್ಯನಾದವನು ಅಂತ ಇಷ್ಟೆಲ್ಲ ಹೇಳಿದ್ವಿ. ಆದ್ದರಿಂದ ಅರ್ಜುನ ಇಷ್ಟೆಲ್ಲ ಹೇಳಿದ ಕೂಡಲೇ ಯೋಚನೆ ಮಾಡಿಕೊಳ್ಬೇಕು. ಅಯ್ಯೋ, ನಾನೇ ಸಾಯಿಸ್ತಾ ಇದ್ದೀನಿ, ಪಾಪ ಬರುತ್ತೆ, ಪುಣ್ಯ ಬರುತ್ತೆ, ಇದನ್ನೆಲ್ಲ ಯಾಕೆ ತಲೆಗೆ ಹಚ್ಕೊಳ್ಬೇಕು? ಆದ್ದರಿಂದ ಭಗವಂತ ತನ್ನ ಪರಿಚಯ ಅನ್ನೋದು ಚೆನ್ನಾಗಾಗಲಿ, ಆನಂತರದಲ್ಲಿ ವಿಷಾದ ಪಡಬೇಕು, ದುಃಖ ಪಡಬೇಕು, ಅದನ್ನು ಯೋಚನೆ ಮಾಡಲಿ ಅಂತ ಇದನ್ನೆಲ್ಲ ನೋಡಿಕೊಂಡೇನೆ ಭಗವಂತನನ್ನು ಕಾಲ ಅಂತ ಕರೆಯೋದು. ಕಲಯತಿ ಸರ್ವಂ ಜಾನಾತಿ ಕಾಲಃ. ಭಗವಂತನನ್ನ ಕಾಲ ಅನ್ನೋದು ಬರೀ ಸಂಹಾರ ಮಾಡಿಬಿಡ್ತಾನೆ, ಆದ್ದರಿಂದ ಕಾಲ 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 ಅಂತ ಭಗವಂತನನ್ನು ಕರೆಯೋದಷ್ಟೇ ಅಲ್ಲ. ಜ್ಞಾನ ಎಂಬುದು ಅತ್ಯಂತ ಪ್ರಶಸ್ತವಾದದ್ದು, ಅತ್ಯಂತ ಪ್ರಮುಖವಾದದ್ದು ನಮ್ಮ ಜೀವನದಲ್ಲಿ. ಅಂತಹ ಜ್ಞಾನಪ್ರದಾತ ಯಾರು?
ಭಗವಂತನೇ. ಆದ್ದರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಕಾಲ ಅಂದ್ರೇನಪ್ಪ ಅಂದರೆ ಅವನು ಕಲಯತಿ ಸರ್ವಂ ಜಾನಾತಿ, ಕಲಯತೀತಿ ಕಾಲ. ಕಲಯತಿ ಅಂದರೆ ಎಲ್ಲ ಗೊತ್ತಿದೆ ಭಗವಂತನಿಗೆ. ಆದ್ದರಿಂದ ಭಗವಂತನನ್ನು ಕಾಲ ಅಂತ ಕರೀತಾರೆ ಅಂತ ತಿಳಿಸೋದು. ಆದ್ದರಿಂದ ಸಕಲ ಜ್ಞಾನವೂ ಭಗವಂತನಿಗಿದೆ. ಯಾಕೆ ಇದನ್ನು ಹೇಳ್ತಾರೆ? ಈಗ ಕಲಜ್ಞಾನೇ ಅಂತ ವರ್ಧವನ್ನು ಇಟ್ಕೊಂಡು ಭಗವಂತನಿಗೆ ಸಕಲ ಜ್ಞಾನ ಇದೆ ಅಂತ ಯಾಕೆ ಹೇಳಿದ್ದೀಗ? ಯಾಕೆಂದರೆ ಈಗ ಪ್ರವೃತ್ತಿಯಾಗಿದ್ದು ಪ್ರಸಂಗ ಬಂದಿದ್ದು ಯಾವುದಕ್ಕೂ ಅಂತ ಅಂದರೆ ಅರ್ಜುನನನ್ನು ಯುದ್ಧಕ್ಕೆ ಮುಂದುವರಿಸಬೇಕು ಅಂತ ಬಂತು. ಅರ್ಜುನ ಎಲ್ಲರನ್ನ ನಾಶ ಮಾಡಿಬಿಟ್ರೆ ನನಗೆ ಪಾಪ ಬರುತ್ತೋ ಅನ್ನೋ ಪ್ರಶ್ನೆಯನ್ನು ಮಾಡ್ಕೊಂಡಿದ್ದ. ಇದಕ್ಕೆಲ್ಲ ಉತ್ತರರೂಪವಾಗಿ ಕಾಲ ಶಬ್ದ ವಾಚ್ಯನಾದವು ನಾನೇ ಅಂತ ಭಗವಂತ ಅಂದ. ಆದ್ದರಿಂದ ಎಲ್ಲರನ್ನ ಕೊಂದು ಹಾಕುವವನು ನಾನೇನೆ ಅಂತ ಅಂದ. ಅದಕ್ಕೆ ಸಾಮಾನ್ಯವಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ. ಯಾವುದೇ ಒಂದು ವಸ್ತುಗಳನ್ನು ಉತ್ಪತ್ತಿ ಮಾಡಬೇಕಾದ್ರೆ ನಮಗದರ ಬಗ್ಗೆ ಪರಿಜ್ಞಾನ ಇರಬೇಕು. ಯಾರೋ ಒಬ್ಬರನ್ನ ನಾಶ ಮಾಡಬೇಕು ಅಂತಿದ್ರು, ಅದು ಏನು ಪೂರ್ಣವಾದ ಅದರ ನಾಶ ಹೇಗೆ ಮಾಡಬೇಕು ಅನ್ನೋದರ ಪೂರ್ಣವಾದ ಪರಿಜ್ಞಾನ ಬೇಕಾದರೆ ಅದಕ್ಕೆ ಜ್ಞಾನ ಬೇಕು ಅಂತ ಅರ್ಥ. ಆಯಾ ವಸ್ತುಗಳದು ಇಡೀ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಬಂಧ ಮೋಕ್ಷಗಳನ್ನು ಭಗವಂತ ಮಾಡ್ತಾನೆ ಅಂದಮೇಲೆ, ಹಾಗಾದರೆ ಭಗವಂತ ಈ ನಾಶಕವಾದ ಜ್ಞಾನವನ್ನು ಹೊಂದದೆ ಅವನು ಇಡೀ ಜಗತ್ತನ್ನು ನಾಶ ಮಾಡ್ತೀನಿ ಅಂತ ಹೇಳೋದು ಅಷ್ಟು ಸಮಂಜಸವಾಗೋಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದೀಗ ಅಹಂ ಲೋಕಕ್ಷಯಕೃತ್ ಕಾಲ ಭಗವಂತ ಹೇಳ್ಕೊಂಡ. ಇಡೀ ಲೋಕಗಳನ್ನು ಕ್ಷಯ ಮಾಡಬೇಕಾದ್ರೆ ನಾನು ಕಾಲ. ನಾನು ಯಾಕೆ ಅಂತಂದರೆ ಎಲ್ಲರನ್ನ ನಾಶ ಮಾಡ್ತೀನಿ ಅಂತಲ್ಲ, ಎಲ್ಲದರ ಬಗ್ಗೆ ಸ್ಫುಟವಾದ ಜ್ಞಾನ ನನಗಿದೆ. ಮೊದಲು ನಾನು ಸರ್ವಜ್ಞನಿದ್ದೇನೆ. ಯಾವ ವ್ಯಕ್ತಿ ಸರ್ವಜ್ಞನಿದ್ದಾನೆ ಅಂಥ ವ್ಯಕ್ತಿ ಮಾತ್ರ ಇಡೀ ಇದನ್ನು ಸಂಹಾರವನ್ನು ಮಾಡಲಿಕ್ಕಾಗತ್ತೆ. ಜ್ಞಾನವೇ ಇಲ್ಲದೆ ಇದ್ದರೆ ಸಂಹಾರ ಹೆಂಗೆ ಮಾಡೋದು? ಅದಕ್ಕೋಸ್ಕರ ಇಲ್ಲಿ ಕಾಲಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಕಲಯತಿ ಇತಿ ಕಾಲ, ಕಲಜ್ಞಾನೆ ಅಂತ ಧಾತು. ಅದರಿಂದ ಕೃಷ್ಣ ಅದನ್ನು ಇಟ್ಕೊಂಡು ಹೇಳ್ದ, ನನಗೆ ಜ್ಞಾನವೂ ಇದೆ, ನಾನು ಎಲ್ಲವನ್ನೂ ನಾಶ ಮಾಡ್ತೀನಿ ಅಂದ. ಆನಂತರ ಕಾಲಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಕಲಯತಿ ಶತ್ರುವನ್ನು ದ್ರಾವಯತಿ ಇತಿ ಕಾಲ. ಯಾವುದೇ ವಿಧವಾದ ಶತ್ರುಗಳು ಬರಲಿ, ಆ ಎಲ್ಲ ಶತ್ರುಗಳನ್ನು ಭಗವಂತ ಏನು ಮಾಡ್ತಾನೆ? ಕಲಯತಿ. ಕಲವಿದ್ರಾವಣೆ ಅಂತ ಒಂದು ಧಾತು ಇದೆ, ವರ್ಬಿದೆ. ಅಂದರೆ ಕಲಕಾಮಧೇನು ಅಂತ ಅದನ್ನು ಮೊನ್ನೆನೂ ಹೇಳಿದ್ವಿ ನಾವು. ಎಷ್ಟು ಬೇಕೋ ಅರ್ಥವನ್ನು ಕಲಧಾತುವಿಗೆ ಇಟ್ಕೊಳ್ಬೋದು ಅಂತ ಹೇಳಿದ್ದಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಹಂಗಿದೆ. ಆದ್ದರಿಂದ ಕಲಶಬ್ದಕ್ಕೆ ಇಲ್ಲಿ ಕಲಯತೀತಿ ಕಾಲಹ ಅಂತ ಅರ್ಥವನ್ನು ನಾವು ಮಾಡಿಕೊಂಡ್ರೆ ಆಗ ಭಗವಂತ ಎಲ್ಲವನ್ನು ನಾಶ ಮಾಡುವವನು. ಆದ್ದರಿಂದ ಅಷ್ಟೇ ಅಲ್ಲ, ಕಲಯತಿ ಸರ್ವಾನ್ ಶತ್ರುನ್ ವಿದ್ರಾವಯತಿ ಇತಿ ಕಾಲಹ. ಅರ್ಜುನ, ನಿನ್ನ ಎದುರಿಗೆ ನಿಂತ್ಕೊಂಡಿರೋವಂಥವ್ರು ನಿನ್ನ ಸಂಬಂಧಿಕರುಗಳಿರ್ಬೋದು, ನಿನ್ನ ಶತ್ರುಗಳಿರ್ಬೋದು. ಆನಂತರದಲ್ಲಿ ನಿನ್ನ ಶತ್ರುಗಳಿದ್ದರೆ ಆ ಶತ್ರುಗಳಿದ್ದಾರಲ್ಲ, ಆ ಶತ್ರುಗಳು ಯಾರು ನಿನ್ನೆದುರಿಗೆ ಕಾಣಿಸ್ತಾ ಇದ್ದಾರಲ್ಲ, ಈ ಎಲ್ಲ ಶತ್ರುಗಳನ್ನು ಸದೆಬಡಿದು ಓಡಿಸುವವನು ಯಾರು? ನಾನೇನೇ. ಆದ್ದರಿಂದ ನನ್ನನ್ನು ಜಗತ್ತು ಕಾಲ ಅಂತ ಕರೆದಿದ್ದು ಯಾತಕ್ಕೋಸ್ಕರ ಗೊತ್ತಾ? ಯಾವ್ಯಾವ ಶತ್ರುಗಳಿದ್ದಾರೆ ಎಲ್ಲ ಶತ್ರುಗಳನ್ನು ಬಡಿದು ಓಡಿಸುವವನು ನಾನು. ಆದ್ದರಿಂದ ನನ್ನನ್ನು ಕಾಲ ಅಂತ ಕರೆದರು. ಯಾವ ವಿಧವಾದ ಶತ್ರುಗಳು ಅಂತ ಯೋಚನೆ ಮಾಡ್ತೀಯ? ನಿನಗೆ ಹೊರಗಡೆ ಕಾಣಿಸ್ತಾ ಇರೋದು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೌರವಾದಿಗಳು, ಇವರೆಲ್ಲ ಕಾಣಿಸ್ತಾ ಇದ್ದಾರೆ, ಕರ್ಣಾದಿಗಳು. ಇಷ್ಟೆಲ್ಲ ನಾನು ಕಾಲ ಅಂತ ಕರೆಸ್ಕೊಂಡಿದ್ದು ಯುದ್ಧದ ಸಂದರ್ಭದಲ್ಲಿ ಎದುರಿಗೆ ನಿಂತ ಶತ್ರುಗಳನ್ನು ಓಡಿಸ್ತೀನಿ ಅಂತ ಒಂದರ್ಥ. ಆದ್ದರಿಂದ ಈ ಜರಾಸಂಧ ಒಮ್ಮೊಮ್ಮೆ ಬಂದಾಗಲೂ ಕೂಡ 21 ಅಕ್ಷೋಹಿಣಿ ಸೇನೆಯನ್ನು ತೆಗೆದುಕೊಂಬರ್ತಿದ್ದ. ಮಹಾಭಾರತದ ಯುದ್ಧದಲ್ಲಿ ನಮಗೆ ಕೌರವರದ್ದು ಸೇನೆ, ಅದರ ಯುದ್ಧದ ವರ್ಣನೆಗಳು ವಿಶೇಷವಾಗಿ ಕಂಡು ಬಂದಿರೋದರಿಂದ ಇದೇ ಮಹಾಭಾರತ ಯುದ್ಧ ಅಂದರೆ ತುಂಬ ದೊಡ್ಡ ಯುದ್ಧ ಅಂತ ಅನಿಸುತ್ತೆ. ಆದರೆ ಇದಕ್ಕಿಂತ ದೊಡ್ಡದಾದ ಯುದ್ಧವನ್ನು ಮಾಡಿ ಗೆದ್ದವನು
ಭಗವಂತನಾದ ಕೃಷ್ಣ. ಅವನು 17 ಬಾರಿ ಯುದ್ಧಕ್ಕೆ ಬಂದಿದ್ದ. ಅವನು 21 ಬಾರಿ ಬಂದ ಯುದ್ಧಕ್ಕೆ. ಒಂದೊಂದು ಸರಿ ಬಂದಾಗಲೂ 20, 21, 19 ಅಂತ ಅಕ್ಷೋಹಿಣಿ ಸೇನೆಗಳನ್ನು ತೆಗೆದುಕೊಂಡು ಬಂದಂಥವನು ಜರಾಸಂಧ. ಅಂತಹ ಜರಾಸಂಧನನ್ನು, ಅವರ ಶತ್ರುಗಳನ್ನು ಓಡಿಸಿದವನು ಭಗವಂತ. ಆದ್ದರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಆದ್ದರಿಂದ ಅರ್ಜುನನಿಗೆ ಇಲ್ಲಿ ಹೇಳಬೇಕಾದ್ರೆ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂದರೆ ಅರ್ಥ ಏನು? ನಾನು ಕಾಲನಾಮಕನಾಗಿದ್ದೇನೆ ಅರ್ಜುನ ಅಂದ. ಎಲ್ಲ ಶತ್ರುಗಳನ್ನು ಓಡಿಸಿದಂಥವನು ನಾನು. ನನ್ನ ಶತ್ರುವಾಗಿ ಬಂದಂಥವನು ಕಾಲಯವನ ಇರ್ಬೋದು, ಅಥವಾ ಜರಾಸಂಧ ಇರ್ಬೋದು, ಶಿಶುಪಾಲಾದಿಗಳಿರ್ಬೋದು. ಇವರೆಲ್ಲರೂ ಯುದ್ಧಕ್ಕೆ ಬಂದಾಗ ಇವ್ರನ್ನೆಲ್ಲ ಓಡಿಸಿದವನು ನಾನು. ಆದ್ದರಿಂದ ನೀನೊಬ್ಬನೇ ಇದಂ ಪ್ರಥಮತಃ ಯುದ್ಧವನ್ನು ಮಾಡ್ತಾ ಇರೋದಲ್ಲ. ನಾನು ಬೇಕಾದಷ್ಟು ಯುದ್ಧಗಳನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಎಲ್ಲ ಶತ್ರುಗಳನ್ನು ಕೂಡ ಹೊಡೆದು ಓಡಿಸಿದ್ದೇನೆ, ಅನೇಕ ಜನರನ್ನು ಸಾಯಿಸಿದ್ದೇನೆ. ಆದ್ದರಿಂದ ನನ್ನನ್ನು ಕಾಲ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ನೀನು ನನ್ನ ಶಿಷ್ಯನಾದ್ದರಿಂದ ನಾನು ಹೇಳಿದಂತೆ ಮಾಡು. ಆದ್ದರಿಂದ ನಾನೇ ಸ್ವತಃ ದೇವನಾಗಿದ್ದುಕೊಂಡು ಅನೇಕ ಜನ ಶತ್ರುಗಳನ್ನು ನಾನು ಓಡಿಸಿದ್ದೇನೆ. ಆದ್ದರಿಂದ ವೇದ ನನಗೆ ಕಾಲ ಅನ್ನೋ ಶಬ್ದದಿಂದ ಕರೀತಾ ಇದೆ ಅಂತ ಭಗವಂತ ತನ್ನ ಕಾಲ ಶಬ್ದದ ನಿಷ್ಪತ್ತಿಯನ್ನು ಆತ ತಿಳಿಸ್ಕೊಟ್ಟ. ಜೊತೆಗೆ ನಮಗೇನಪ್ಪ ಇವತ್ತು ಭಗವಂತ ಕಾಲ ಅಂತಂತಾನಲ್ಲ, ಭಗವಂತ ನಮಗೆ ಕಾಲ ಅನ್ನೋ ದೃಷ್ಟಿಯಿಂದ ಹೇಗೆ ಸಂಬಂಧಪಡ್ತಾನೆ ಅಂತಂದರೆ, ನಮ್ಮನ್ನೂ ಭಗವಂತ ನಾಶ ಮಾಡೋದು ನಿಜ, ಇಲ್ಲ ಅಂತಲ್ಲ. ಜೊತೆಗೆ ಭಗವಂತ ಕಾಲ ಅಂದರೆ ಏನಪ್ಪ ಅಂದರೆ, ಎಲ್ಲ ಶತ್ರುಗಳನ್ನು ಓಡಿಸ್ತಾನೆ ಅಂದರೆ ನಮಗೆ ಸಾಂಸಾರಿಕವಾಗಿ ಕ್ಲೇಶವನ್ನು ತಂದುಕೊಡ್ತಕ್ಕಂಥ, ಭಗವತ್ ಕೆಲಸಕ್ಕೆ ವಿಘ್ನವನ್ನು ಉಂಟು ಮಾಡುವ ಶತ್ರುಗಳನ್ನು ಭಗವಂತ ಓಡಿಸ್ತಾನೆ ಅಂತ ಒಂದರ್ಥ. ಜೊತೆಗೆ ಕಾಲ ಅಂತ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಅಂತ ಏನು ಅರಿಷಡ್ವರ್ಗ ಅಂತ ಕರೀತಾರೆ, ಆ ಆಂತರಿಕವಾದ ಶತ್ರುಗಳನ್ನು ಕೂಡ ಕೃಷ್ಣ ಪರಮಾತ್ಮ ಓಡಿಸ್ತಾನೆ. ಆದ್ದರಿಂದ ಭಗವಂತನನ್ನು ಕಾಲ ಅಂತ ಕರೆದಿದ್ದು ಅಂತ ವ್ಯಾಖ್ಯಾನಗಳಲ್ಲಿ ವಿಶೇಷವಾಗಿ ಅವುಗಳನ್ನು ತಿಳಿಸ್ತಾರೆ. ಆದ್ದರಿಂದ ಭಗವಂತ ಶತ್ರುಗಳನ್ನು ಓಡಿಸೋದ್ರಿಂದ ಕಾಲ ಅಂದರೆ ನಮ್ಮ ಆಂತರಿಕವಾದ ಶತ್ರುಗಳನ್ನು ಕೂಡ ಓಡಿಸ್ತಾನೆ. ಆದ್ದರಿಂದ ಭಗವಂತನನ್ನು ಕಾಲ ಅಂತ ಕರೆದರು. ಆದ್ದರಿಂದ ಕಲಿತ ಸಂಪೂರ್ಣ ಸದ್ಗುಣತ್ವಾದ್ ಜನಾರ್ದನ ಸಂಹಾರಾತ್ ಸರ್ವವಿತ್ವಾದ್ವಾ ಸರ್ವವಿದ್ರಾವಣೇಯನ್ವಾ ಅಂತ ಮಹಾವರಾಹದಲ್ಲಿ ಭಗವಂತನನ್ನು, ವರಾಹ ಪುರಾಣದಲ್ಲಿ ವಿಶೇಷವಾಗಿ ಭಗವಂತನನ್ನು ಕಾಲ ಅಂತ ದೊಡ್ಡದಾಗಿ ಅವನನ್ನು ಕಾಲ ಅಂತ ಕರೆದಿದೆ ಅಂತಂತಾರೆ. ಇನ್ನು ಈಗಾಗಲೇ ಗೀತಾ ಭಾಷ್ಯದಲ್ಲೇ ತಿಳಿಸಿದಂತೆ ಅನೇಕ ಅರ್ಥಗಳನ್ನು ಕಾಲಶಬ್ದಕ್ಕೆ ಹೇಳಿದ್ದರಿಂದ ಕಲಶಬ್ದ ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ಧರ್ಮವಾಚಿ. ಕಲಬಂಧನೆ ಅಂತಿದೆ, ಕಲಚ್ಛೇದನೆ, ಕಲಜ್ಞಾನೆ, ಅಟ್ಟೆ ಯಾಕೆ ಕಲಕಾಮಧೇನು ಅಂದರು. ಆದ್ದರಿಂದ ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಭಗವಂತ ಅರ್ಜುನನಿಗೆ ಪ್ರೋತ್ಸಾಹವನ್ನು ತುಂಬುತ್ತಾ ಕಾಲೋಸ್ಮಿಲೋ ಕಕ್ಷಯಕೃತ್ ಪ್ರವೃದ್ಧ ಅಂತ 32ನೇ ಶ್ಲೋಕದಲ್ಲಿ ಹೇಳಿದ ಶ್ಲೋಕದ ವ್ಯಾಖ್ಯಾನವನ್ನೇ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಬಹುಶಃ ಈ ಒಂದು ಶಬ್ದವನ್ನು ಹೇಳಿ ಕೃಷ್ಣ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲೂ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಂಡು ಮತ್ತೆ ಮುಂದಿನ ಶ್ಲೋಕಗಳಿಗೆ ನಾವು ಅಡಿ ಹಿಡಿಯೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಆ ಕಾಲನಾಮಕನಾದ ಭಗವಂತ ನಮ್ಮ ಒಳಗಿರುವ ಶತ್ರುಗಳನ್ನೆಲ್ಲ ಓಡಿಸಿ ನಮಗೆ ಜ್ಞಾನವನ್ನು ತುಂಬಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಂತರ ಪ್ರವಚನ ಆದಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ.
अथ श्रीमद्भगवद्गीतासु श्रीमद्भगवद्गीतासु उपनिषत्सु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विश्वरूपसन्दर्शनयोगो नाम एकादशोऽध्यायः। अमी च त्वां धृतराष्ट्रस्य पुत्राः सर्वे सहैवावनिपालसङ्घैः भीष्मो द्रोणः सूतपुत्रस्तथासौ सहास्मदीयैरपि योधमुख्यैः वक्त्राणि ते त्वरमाणा विशन्ति दंष्ट्राकरालानि भयानकानि केचिद्विलग्ना दशनान्तरेषु सन्दृश्यन्ते चूर्णितैरुत्तमाङ्गैः यथा नदीनां बहवोऽम्बुवेगाः समुद्रमेवाभिमुखाद्रवन्ति तथा तवामि नरलोकवीराः विशन्ति वक्त्राण्यभिविज्वलन्ति यथा प्रदीप्तं ज्वलनं पतङ्गाः विशन्ति नाशाय समृद्धवेगाः तथैव नाशाय विशन्ति लोकाः तवापि वक्त्राणि समृद्धवेगाः लेलिह्यसे ग्रसमानः समन्तात् लोकान् समग्रान् वदनैर्ज्वलद्भिः तेजोभिरापूर्य जगत्समग्रं भासस्तवोग्राः प्रतपन्ति विष्णो आख्याहि मेको भवानुग्ररूपो नमोऽस्तु ते देववरप्रसीद विज्ञातुमिच्छामि भवन्तमाद्यं न हि प्रपश्यामि तव प्रवृत्तिं श्रीभगवानुवाच कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे एव स्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व जित्वा शत्रून् भुङ्क्ष्व राज्यं समृद्धम् मयैवैते निहताः पूर्वमेव निमित्तमात्रं भवसव्यसाचिन् द्रोणं च भीष्मं च जयद्रथं च कर्णं तथान्यानपि योधवीरान् मया हतांस्त्वं जहिमा व्यधिष्ठाः युध्यस्व जेतासि रणे सपत्नान् सञ्जय उवाच एतत् श्रुत्वा वचनं केशवस्य कृताञ्जलिर्
कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा भूय एवाह कृष्णम् नमस्कृत्वा भूय एवाह कृष्णम् सगद्गदं भीतभीतः प्रणम्य सरद्गदं भीतभीतः प्रणम्य अर्जुन उवाच अर्जुन उवाच स्थाने हृषीकेश तव प्रकीर्त्या स्थाने ऋषिकेश तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्गाः कस्माच्च ते ननमेरन्महात्मन् कस्माच्च ते नमस्यन्ति गरीयसे ब्रह्मणोऽप्यादिकर्त्रे गरीयसे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरं सदसत्तत्परं यत् त्वमक्षरं सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निदानम् वेत्तासि वेद्यं च परं च धाम वेदासि वेद्यं च परं च धाम त्वया ततं विश्वमनन्तरूपा त्वया ततं विश्वमनन्तरूपा वायुर्यमोऽग्निर्वरुणः शशाङ्कः वायुर्यमोऽग्निर्वरुणशशाङ्कः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः नमो नमोऽस्तु सहस्रकृत्वः पुनश्च भूयोऽपि नमो नमस्ते पुनश्च भूयोऽपि नमो नमस्ते नमः पुरस्तादथ पृष्ठतस्ते नमः पुरस्तादथ पृष्ठतस्ते नमोऽस्तु ते सर्वत एव सर्वा नमोऽस्तु ते सर्वत एव सर्वा अनन्तवीर्यामितविक्रमस्त्वम् अनन्तवीर्यामितविक्रमस्त्वम् सर्वं समाप्नोषि ततोऽसि सर्वः सर्वं समाप्नोषि ततोऽसि सर्वः सखेति मत्वा प्रसभं यदुक्तम् सखेति मत्वा प्रसवं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानन्दवेदम् मया प्रमादात् प्रणयेण वापि मया प्रमादात् प्रणयेन वापि यच्चापहासार्थमसत्कृतोऽसि यच्छातवासा सतस्वकृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत तत्समक्षम् एको तवाप्यच्युत तत्समक्षम् तत्क्षामये त्वामहमप्रमेयम् तत्क्षामये त्वामहमप्रमेयम् पितासि लोकस्य चराचरस्य पितासि लोकस्य चराचरस्य त्वमस्य पूज्यश्च गुरुर्गरीयान् त्वमस्य पूज्यश्च गुरुगरीयान् न त्वत्समोऽस्त्यभ्यधिकः कुतोऽन्यो न त्वत्समोऽस्त्यभिकुतोऽन्यो लोकत्रयेऽप्यप्रतिमप्रभावा लोकत्रये प्रतिप्रभावा तस्मात् प्रणम्य प्रणिधाय कायम् तस्मात् प्रणम्य प्रणिधाय कायम् प्रसादये त्वामहमीशमीड्यम् प्रसादये त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे भयेन च प्रव्यथितं मनो मे तदेव मे दर्शय देवरूपम् तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्तम् किरीटिनं गदिनं चक्रहस्तम् इच्छामि त्वां द्रष्टुमहं तथैव इच्छामि त्वां द्रष्टुमहं तथैव तेनैव रूपेण चतुर्भुजेन तेनैव रूपेण चतुर्भुजेन
चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते श्रीभगवानुवाच श्रीभगवानुवाच मया प्रसन्नेन तवार्जुनेदम् मया प्रसन्नेन तवार्जुनेदम् रूपं परं दर्शितमात्मयोगात् रूपं परं दर्शितमात्मयोगात् तेजोमयं विश्वमनन्तमाद्यम् तेजोमयं विश्वमनन्तमाद्यम् यन्मे त्वदन्येन न दृष्टपूर्वम् यन्मे तदन्येन दृष्टपूर्वम् न वेदयज्ञाध्ययनैर्न दानैः न वेदयज्ञाध्ययनैर्न दानैः न च क्रियाभिर्न तपोभिरुग्रैः न च क्रियाभितपोभिरुग्रैः एवं रूपः एवं रूपः शक्य अहं नृलोके शक्यमहं लोके द्रष्टुं त्वदन्येन द्रष्टुं तदन्येन कुरु प्रवीरा कुरु प्रवीरा मा ते व्यथा मा ते व्यथा मा च विमूढभावो मा च विमूढभावो दृष्ट्वा रूपं दृष्ट्वा रूपं घोरमीदृङ्ममेदम् घोरमीदृङ्गवेदं व्यपेतभीः व्यपेतभिः प्रीतमनाः पुनस्त्वं प्रीतमना पुनस्त्वं तदेव मे तदेव मे रूपमिदं प्रपश्य रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च पीतमेनं भूत्वा पुनः सौम्य वपुर्महात्मा भूत्वा पुनः सौम्यवपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेता प्रकृतिं गतः श्रीभगवानुवाच श्रीभगवानुवाच सुदुर्दर्शमिदं रूपं सुदर्शमिदं रूपं दृष्टवानसि यन्मम दृष्टवानसि यन्मम देवा अप्यस्य रूपस्य देवाप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदेन तपसा न दानेन न चेज्यया न दानेन न चेज्जया शक्य एवं विधो द्रष्टुं शक्य एवं विदो दृष्टं दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विदोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेशुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तसङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ध्रुवानीतिर्मतिर्मम यदक्षरपदभ्रष्टम् यदक्षरपदभ्रष्टं मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसैन्द्रियैर्वा कायेन वाचा मनसेन्द्रियैर्वा
बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ವಿಧವಾದ ಸಮಸ್ತ ಲೋಕವು ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ श्री श्रीनिवासाय मङ्गलम्